ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವೇಸ್ ಕಿಚನ್ ಆ್ಯಂಡ್ ವ್ಲಾಗ್. ಸೊ ಇವತ್ತಿನ ಒಂದು ವ್ಲಾಗ್ ತುಂಬಾ ಒಂದು ಸ್ಪೆಷಲ್ ಆಗಿರುವಂಥ ವ್ಲಾಗ್. ಸೊ ಖಂಡಿತವಾಗ್ಲೂ ಎಂಡ್ ತನಕ ನೋಡಿ, ಖಂಡಿತವಾಗ್ಲೂ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ. ಸೊ ಇವರು ನನ್ನ ಬೆಸ್ಟ್ ಫ್ರೆಂಡ್ ಗ್ಲೋರಿಯಾ ಅಂತ ಹೇಳಿ. ಇವರದೊಂದು ಮೂಡಿಬಿದ್ರೆಯಲ್ಲಿ ಫಾರ್ಚೂನ್ ಪ್ರೊಫೆಷನಲ್ ಲೇಡೀಸ್ ಬ್ಯೂಟಿ ಸಲೂನ್ ಆ್ಯಂಡ್ ಸ್ಪಾ ಇದೆ. ಸೊ ಇವರಲ್ಲಿ ಮಾನ್ಸೂನ್ ಆಫರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ಹತ್ತಿರದವರಾಗಿದ್ದರೆ ಒಮ್ಮೆ ವಿಸಿಟ್ ಮಾಡ್ಬೋದು. ಸೊ ಇವರ ಪಾರ್ಲರಲ್ಲಿ ನಿಮಗೆ ಸ್ಮೂತ್ನಿಂಗ್ ಆಗಿರ್ಬೋದು, ಸ್ಟ್ರೈಟ್ನಿಂಗ್ ಆಗಿರ್ಬೋದು, ಕೆರೆಟಿನ್ ಆಗಿರ್ಬೋದು, ಅಥವಾ ಇವಾಗ ಹೊಸದಾಗಿ ಬಂದಿದೆ ಬಾಟಾಕ್ಸ್ ಅನ್ನೋದು ಅದು, ಹಾಗೆ ಕಲರಿಂಗ್ ವಿದೌಟ್ ಬ್ಲೀಚ್, ಹಾಗೆ ನಿಮಗೆ ಬ್ರೈಡಲ್ ಮೇಕಪ್ ಆಗಿರ್ಬೋದು, ಮೆಹಂದಿ, ಬ್ಲೀಚ್ ಆಗಿರ್ಬೋದು, ಫೇಶಿಯಲ್ಸ್ ಆಗಿರ್ಬೋದು. ಸೊ ತುಂಬ ಚೆನ್ನಾಗಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ತುಂಬ ಕಾಮಾಗಿ, ತುಂಬ ನೀಟಾಗಿ, ಕ್ವಿಕ್ಕಾಗಿ ನಮಗೆ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇವರ ಪಾರ್ಲರ್ ನಿಮಗೆ ಮೂಡುಬಿದ್ರೆ ಸಿಟಿಯಲ್ಲಿ ಒಂದು ಅಶ್ವತ್ಥಕಟ್ಟೆ ಅಂತ ಇದೆ. ಅಶ್ವತ್ಥಕಟ್ಟೆ ಆಪೋಸಿಟ್ ಜುಮ್ಮಾ ಮಸೀದಿ ಇದೆ. ಜುಮ್ಮಾ ಮಸೀದಿಯ ಆಪೋಸಿಟ್ ಗೋಲ್ಡನ್ ಪಾಯಿಂಟ್ ಕಾಂಪ್ಲೆಕ್ಸ್ ಅನ್ನೋದು, ಆ ಕಾಂಪ್ಲೆಕ್ಸಲ್ಲಿ 3rd ಫ್ಲೋರಲ್ಲಿ ಇವರ ಪಾರ್ಲರ್ ಇರುವಂಥದ್ದು. ಸೊ ಹತ್ತಿರದವರಾಗಿದ್ದರೆ ಅಥವಾ ನನ್ನ ವ್ಲಾಗ್ಸ್ ಮೂಡಿಬಿದ್ರೆ ಅವರು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅವರ ಸೆಲೂನನ್ನು ವಿಸಿಟ್ ಮಾಡ್ಬೋದು. ತುಂಬಾ ಒಳ್ಳೆ ಆಫರ್ ಇಟ್ಟಿದ್ದಾರೆ. ಸೊ ಇದು ಅವರ ಒಳಗಡೆ ಸೆಲೂನ್ ಈ ರೀತಿ ಇದೆ ಎಂಟ್ರಿ ಆಗುವಾಗ. ಹಾಗೆ ಒಳಗಡೆ ನಮಗೆ ಸ್ಪಾ ಎಲ್ಲ ಮಾಡುವಂಥದ್ದು ಒಳಗಡೆ ಇದೆ ಅದು. ಸೊ ಈ ಒಂದು ಪಾರ್ಲರಿದು ಓನರ್ ಬಂದುಬಿಟ್ಟು ಗ್ಲೋರಿ ಅವರು ತುಂಬಾ ಸಾಫ್ಟ್ ನೇಚರ್, ತುಂಬಾ ಸಾಫ್ಟಲ್ಲಿ ಮಾತಾಡ್ತಾರೆ. ನಮ್ಮ ಪ್ರಾಬ್ಲಮ್ಸ್ ಏನು ಅಂತ ಹೇಳಿದರೆ ಖಂಡಿತವಾಗ್ಲೂ ಅದಕ್ಕೆ ಅದೇ ರೀತಿ ನಮಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಟ್ರೀಟ್ಮೆಂಟ್ ಅಂತ ಹೇಳಿದರೆ ನಮಗೆ ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಇದ್ದರೆ ಆ ಒಂದು ರೀಸನನ್ನು ನಾವು ಕರೆಕ್ಟಾಗಿ ಅವ್ರ ಹತ್ರ ಹೇಳಿದರೆ ಅದಕ್ಕೆ ಯಾವ ಥರ ಸೊಲ್ಯೂಷನನ್ನು ಕೊಡ್ಬೋದು ಅನ್ನೋದು ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ನನಗೆ ಇವರು ಒಂದು 4-5 ಇಯರ್ಸ್ ಹಿಂದೆ ನನಗೆ ಇವರದು ಒಂದು ಪರಿಚಯ ಆಯಿತು ಫೇಸ್ಬುಕ್ ಥ್ರೂ ಅಲ್ಲಿ. ಸೊ ರೀಸೆಂಟಾಗಿ ನಾನು ಒಂದು 3 to 4 ಮಂತ್ ಬ್ಯಾಕ್ ನನಗೆ ಒಂದು ಅರ್ಜೆಂಟ್ ಫಂಕ್ಷನ್ ಇರುವ ಕಾರಣ ನನಗೆ ಒಂದು ಅರ್ಜೆಂಟ್ ಸ್ಮೂತ್ನಿಂಗ್ ನನಗೆ ನಮ್ಮೂರು ಕಾರ್ಕಳದಲ್ಲೇ ಹೊಸದಾಗಿ ದೊಡ್ಡದಾಗಿರುವಂಥ ಒಂದು ಪಾರ್ಲರ್ ಪ್ರೊಫೆಷ್ನಲ್ ಆಗಿತ್ತು. ಸೊ ನಾನು ಅಂದ್ಕೊಂಡೆ ಚೆನ್ನಾಗಿ ಮಾಡ್ತಾರ ಅಂತೇಳಿ. ಬಟ್ ಅಲ್ಲಿ ಹೋದ ನಂತರ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿದರು, ಎಲ್ಲನೂ ಆಯಿತು. ಹಾಗೆ ತುಂಬ ಅಮೌಂಟು ಕೂಡ ಅಲ್ಲಿ ನಾನು ಸ್ಪೆಂಡ್ ಮಾಡಿದೆ. ಯಾಕಂತ ಹೇಳಿದರೆ ದೊಡ್ಡದಾಗಿರುವಂಥ ಪ್ರೊಫೆಷ್ನಲ್ ಪಾರ್ಲರ್ ಅಂತಲೇ ಹೇಳ್ಬೋದು. 1 ಮಂತ್ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಸೊ ನೆಕ್ಸ್ಟ್ ನಾನು ಅದೇ ಪಾರ್ಲರಿಗೆ ಹೋದೆ. ಈ ರೀತಿ ರೀಸನ್ ಹೇಳಿದೆ, ಹೇರ್ ಫಾಲ್ ಆಗ್ತಾ ಇದೆ ಅಂತೇಳಿ. ನೆಕ್ಸ್ಟ್ ಒಂದು ಸ್ಪಾ ಮಾಡಿದರು, ಹಾಗೆ ಸ್ವಲ್ಪ ಟ್ರೀಟ್ಮೆಂಟನ್ನು ಸ್ವಲ್ಪ ಕೊಟ್ಟರು, ಹಾಗೆ ಸ್ವಲ್ಪ ದುಡ್ಡನ್ನು ಇನ್ನೂ ಸ್ವಲ್ಪ ಸ್ಪೆಂಡ್ ಮಾಡಿ ಬಂದೆ. ಸೊ ನನಗೆ 1 ತಿಂಗಳು ಓಕೆ ಅಂತ ಅನಿಸ್ತು. ಅಗೇನ್ ಅದು ನನಗೆ ವರ್ತ್ ಇಟ್ ಅಂತ ಅನ್ನಿಸ್ಲಿಲ್ಲ. ಸೊ ನಾನು ಸವಾಸನೆ ಬಿಟ್ಟೆ ಅಲ್ಲಿ ಹೋಗುವಂಥದ್ದು. ನೆಕ್ಸ್ಟ್ ನಾನು ಇವರನ್ನು ಕಾಂಟ್ಯಾಕ್ಟ್ ಮಾಡಿದೆ, ಹೀಗೆ ನನ್ನ ಪ್ರಾಬ್ಲಮ್ಸನ್ನು ಹೇಳಿದೆ. ಸೊ ಖಂಡಿತವಾಗ್ಲೂ ಫಸ್ಟ್ ಅವ್ರು ಹೇಳಿದರು, ನೀವು ಎಲ್ಲಿ ಇದನ್ನು ಸ್ಮೂತ್ನಿಂಗ್ ಮಾಡಿದ್ದೀರಿ ಅಲ್ಲೇ ಅವ್ರ ಹತ್ರ ಹೋಗಿ ಹೇಳಿ ಅಂತೇಳಿ. ಸೊ ನಾನು ಕೇಳಿದೆ, ನಾನು ಅಲ್ಲಿ ಹೋದೆ. ಬಟ್ ನನಗೆ ಅಲ್ಲಿ ಏನೋ ನನಗೆ ಅದು ಇಷ್ಟ ಆಗಲಿಲ್ಲ. ಸೊ ಅಲ್ಲಿ ಹೋಗುವಂಥದ್ದು ಬಿಟ್ಟು ನೆಕ್ಸ್ಟ್ ಇವರನ್ನು ಸ್ವಲ್ಪ ಹೇಳಿದೆ, ಪ್ಲೀಸ್ ನನಗೆ ಅದೊಂದು ಸ್ವಲ್ಪ ಸರಿ ಮಾಡಿ ಕೊಡಿ ಅಂತೇಳಿ. ನೆಕ್ಸ್ಟ್ ಅಲ್ಲಿ ಹೋದೆ. ಸೊ ನನಗೆ ಇಲ್ಲಿ ನೋಡ್ತಾ ಇರ್ಬೋದು ಹೆವಿ ಡ್ಯಾಂಡ್ರಫ್ ಆಗಿತ್ತು. ಅದಾದ ನಂತರ ಆ ಡ್ಯಾಂಡ್ರಫ್ ರಿಮೂವಿಂಗ್ ಯಾವ ರೀತಿ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು. ಹಾಗೆ ನಮಗೆ ಹರ್ಬಲಲ್ಲಿ ಸ್ಪಾ ಮಾಡುವಂಥದ್ದು. ಸೊ ಅಲ್ಲಿ ಯಾವುದೇ ಕೆಮಿಕಲ್ ಅವರು ಯೂಸ್ ಮಾಡಲಿಲ್ಲ. ನಿಮಗೆ ಅದು ಒಂಥರ ಹರ್ಬಲ್ ಒಂದು ಸ್ಮೆಲ್ ಇದೆ ನೋಡಿ, ಅದು ಯಾವುದೂ ಆರ್ಟಿಫಿಷಿಯಲ್ ಇರಲಿಲ್ಲ. ಒಂಥರ ಮೆಡಿಸಿನ್ ಸ್ಮೆಲ್ ಬರ್ತಾಯಿತ್ತು ನಿಮಗೆ ಸ್ಪಾ ಮಾಡುವಾಗ. ಅದು ತುಂಬಾ ನನಗಿಷ್ಟ ಆಯಿತು. ಮತ್ತು ಇನ್ನೊಂದು ಏನಂತ ಹೇಳಿದರೆ ನ್ಯಾಚುರಲ್ ಹೇರು ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ, ನ್ಯಾಚುರಲ್ ಆಗಿರೋ ಹೇರನ್ನೆಲ್ಲ ಹಾಳು ಮಾಡ್ಕೊಂಡು ಅಂತೇಳಿ. ಸೊ ಜನ್ರೇಷನ್ ಚೇಂಜ್ ಆಗ್ತಾ ಬರುವಾಗ ಆಧುನಿಕ ಜಗತ್ತು ಹೊಸದು ಬರ್ತಾ ಇರುತ್ತೆ. ಸೊ ಎಸ್ಪೆಷಲಿ ಫಿಲ್ಮ್ ಆ್ಯಕ್ಟರ್ಸ್ನವರೆಲ್ಲ ತುಂಬಾ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಬಟ್ ಅವರಿಗೂ ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು. ಬಟ್ ಅದಕ್ಕೆ ಆದಂತಹ ಸೊಲ್ಯೂಷನ್ಸನ್ನು ಹುಡುಕ್ತಾರೆ. ಬಟ್ ಏನಂತ ಹೇಳಿದ್ರೆ ತುಂಬಾ ನಾವು ಕೆಮಿಕಲಿಗೆ ಯೂಸ್ ಆಗಿದ್ದರೆ ಸೊ ಇದೇ ಪ್ರಾಬ್ಲಮ್ ಸಿಚುವೇಶನ್ಸ್ ಎಲ್ಲ ಬರುವಂಥದ್ದು. ಸೊ ಆದಷ್ಟು ನಾವು ಮನೆಯಲ್ಲಿ ಹೇಗೆ ಸ್ಮೂತ್ ಮಾಡ್ಕೊಳ್ಬೋದು, ಮನೆಯಲ್ಲೇ ಹೇಗೆ ಸ್ಪಾ ಮಾಡ್ಕೊಳ್ಬೋದು, ಖಂಡಿತವಾಗ್ಲೂ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಇವರದು ಒಂದು ವಿಷಯದಲ್ಲಿ ನನಗೆ ಹೇಳಲೇಬೇಕು, ಇವರು ಏನು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ನೋಡಿ. ಇವಾಗ ನನಗೆ ಹೇರ್ ಆಯಿಲ್ ಕೊಟ್ಟಿದ್ದಾರೆ, ಹಾಗೆ ಲಿಪ್ ಬಾಮ್ ಕೊಟ್ಟಿದ್ದಾರೆ, ಅದೆಲ್ಲನೂ ಅವ್ರ ಮನೆಯಲ್ಲೇ ಪ್ರಿಪೇರ್ ಮಾಡುವಂಥದ್ದು. ಸೊ ನನಗೆ ಅದು ತುಂಬಾ ಇಷ್ಟ ಆಯಿತು. ಸೊ ಇನ್ನೊಂದು ಏನಂತ ಹೇಳಿದರೆ ಕೆಮಿಕಲನ್ನು ನಾವು ಯೂಸ್ ಮಾಡುವಂಥದ್ದನ್ನು ಕಮ್ಮಿ ಮಾಡಬೇಕು.
ಸೊ ನ್ಯಾಚುರಲ್ಲಾಗಿ ಮನೆಯಲ್ಲೇ ಸ್ಟೀಮನ್ನು ಕೊಡಬೇಕು. ಅದಾದ ನಂತರ ನ್ಯಾಚುರಲ್ಲಾಗಿ ಮನೆಯಲ್ಲಿ ದಾಸವಾಳ ಹಾಗೆ ಈ ಈರುಳ್ಳಿಯ ರಸ ಇದನ್ನೆಲ್ಲ ಹಚ್ಚಬೇಕು. ಬಟ್ ನಮಗೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ. ಬಟ್ ಮುಂಚಿನವರೆಲ್ಲ, ನಮ್ಮ ಆಂಟಿಯವರೆಲ್ಲ ನಾನು ಅಬ್ಸರ್ವ್ ಮಾಡ್ತಿದ್ದೆ, ದಾಸವಾಳದ ಎಲೆ ಹಾಗೆ ಈರುಳ್ಳಿ ಅದನ್ನೆಲ್ಲ ಕಲ್ಲಲ್ಲಿ ಅರೆದು ತಲೆಗೆ 1 ಗಂಟೆ ಇಟ್ಕೊಳ್ತಾಯಿದ್ರು. ಸೊ ಹಾಗೆ ಅವರ ಕೂದಲೆಲ್ಲ ಕಪ್ಪಾಗಿರ್ತಾ ಇತ್ತು. ಬಟ್ ಇವಾಗ ಏನಂತ ಹೇಳಿದ್ರೆ ಎಲ್ಲನೂ ಕೆಮಿಕಲ್. ಶ್ಯಾಂಪು ಯೂಸ್ ಮಾಡುವಂಥದ್ದು ಕೆಮಿಕಲ್, ಸೋಪ್ ಯೂಸ್ ಮಾಡುವಂಥದ್ದು ಕೆಮಿಕಲ್. ಸೊ ಎಲ್ಲನೂ ಕೆಮಿಕಲ್ ಆಗಿರೋದ್ರಿಂದ ನಾವು ಕೆಮಿಕಲಿಗೇ ಅಡ್ಜಸ್ಟ್ ಆಗಿ ಹೋಗಿದ್ದೇವೆ. ಆ್ಯಂಡ್ ಇನ್ನೊಂದು ಡ್ಯಾಂಡ್ರಫ್ ನಮಗೆ ಈಸಿ ವೇಯಲ್ಲಿ ಮನೆಯಲ್ಲಿ ಕೂಡ ರಿಮೂವ್ ಮಾಡ್ಕೊಳ್ಬೋದು. ಶಿಗೆಕಾಯಿ ಪುಡಿ ಹಾಗೆ ಆಯುರ್ವೇದಿಕಲ್ಲಿ ಹಲವಾರು ಪುಡಿಗಳಿಗೆ ಸಿಗುತ್ತವೆ, ಅದನ್ನು ಯೂಸ್ ಮಾಡ್ಬೋದು. ಬಟ್ ನನಗೇನಂತ ಹೇಳಿದ್ರೆ ಅರ್ಜೆಂಟಲ್ಲಿ ಒಮ್ಮೆ ಕ್ವಿಕ್ಕಾಗಿ ಇದನ್ನು ಮಾಡಬೇಕು, ಇದಕ್ಕೊಂದು ಸೊಲ್ಯೂಷನ್ ಕೊಡಬೇಕನ್ನೋದೇ ನನ್ನ ತಲೆಯಲ್ಲಿತ್ತು. ಸೊ ಅದೆಲ್ಲ ಆದ ನಂತರ ಹೇರ್ ವಾಶ್ ಮಾಡ್ತಾರೆ, ನೋಡ್ತಾ ಇರ್ಬೋದು. ಮತ್ತು ಇನ್ನೊಂದು, ನಮ್ಮದು ಕೂದಲು ತುಂಬ ರಫ್ ಆಗಿರುತ್ತೆ, ಅದನ್ನು ಸಾಫ್ಟ್ ಮಾಡಲಿಕ್ಕೆ ನಾವು ಕಂಡೀಷ್ನರನ್ನು ಯೂಸ್ ಮಾಡ್ತೀವಿ. ಬಟ್ ನಮಗೆ ನ್ಯಾಚುರಲ್ಲಾಗಿ ಮನೆಯಲ್ಲೇ ಮೆಂತೆ ಬರುತ್ತೆ ನೋಡಿ, ಮೆಂತೆಯನ್ನು ಹಿಂದಿನ ದಿನ ಓವರ್ ನೈಟ್ ನೆನೆಸಿಟ್ಟು ಅದನ್ನು ಕಡ್ದು ಅದು ನೋಳೆ ಬರುತ್ತೆ ನೋಡಿ, ಅದನ್ನು ನಾವು ತಲೆಗೆ ಹಚ್ಚಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನಮ್ಮ ಕೂದಲು. ಸೊ ಇದನ್ನು ನಾವು ಕಂಟಿನ್ಯೂ ಆಗಿ 1-2-3 ವೀಕ್ಸ್ ಮಾಡಿದರೆ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ಇದು ನನಗೆ ರೀಸೆಂಟಾಗಿ ಈ ಒಂದು ವಿಷಯ ನನಗೆ ಗೊತ್ತಾಗಿದ್ದು. ಅಂದರೆ ಮುಂಚಿನವರು ನಮ್ಮ ಆಂಟಿಯವರೆಲ್ಲ ಮಾಡ್ತಿದ್ರು, ಬಟ್ ಆವಾಗ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಯಾವಾಗ ಈ ಪ್ರಾಬ್ಲಮ್ಸ್ ನಮಗೆ ಕ್ರಿಯೇಟ್ ಆಗುತ್ತೆ ನೋಡಿ, ಆವಾಗ ನಮಗೆ ಇದೆಲ್ಲ ಇಂಥದ್ದೆಲ್ಲ ಆಲೋಚನೆ ಬರುವಂಥದ್ದು. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಸ್ಪಾ ಏನು ಕ್ರೀಮ್ ಇದೆ ನೋಡಿ, ತುಂಬಾ ಹರ್ಬಲ್ ಆಗಿರುವಂಥ ಒಂದು ಸ್ಮೆಲ್ ಬರ್ತಾ ಇದೆ. ಅದು ಕ್ರೀಮ್, ಅದು ಏನು ಇವಾಗ ಹಚ್ತಿದ್ದಾರೆ ನೋಡಿ. ಸೊ ಇದು ನನಗೆ ಅವರು ಡ್ಯಾಂಡ್ರಫಿಗೂ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಹಾಗೆ ಹೇರ್ ಫಾಲಿಗೂ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಇವರ ಪಾರ್ಲರಲ್ಲಿ ಮಾನ್ಸೂನ್ ಆಫರ್ಗೆ 5 ಪ್ಯಾಕೇಜನ್ನು ಬಿಟ್ಟಿದ್ದಾರೆ. ತುಂಬಾ ವರ್ತ್ ಇಟ್ ಅಂತ ಅನಿಸ್ತು. ಸೊ ಈ ಪ್ಯಾಕೇಜನ್ನು ಬುಕ್ ಮಾಡೋದಕ್ಕೋಸ್ಕರ ನಾವು ಮೊದಲೇ ಬುಕ್ಕಿಂಗ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ತುಂಬ ಒಂದೇ ಸಮ ಕಸ್ಟಮರ್ ಬಂದರೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಕ್ರೀಮ್ ಎಲ್ಲ ಹಚ್ಚಿದ ನಂತರ ನಿಮಗೊಂದು 15 ಮಿನಿಟ್ಸ್ ಒಂದು ಹೆಡ್ ಮಸಾಜ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಮೈಂಡ್ ಅಂತೂ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಹೆಡ್ ಮಸಾಜ್ ಆದ ನಂತರ ನಿಮಗೊಂದು 20 ಮಿನಿಟ್ಸ್ ಈ ರೀತಿ ಸ್ಟೀಮನ್ನು ಇಡ್ತಾರೆ ತಲೆಗೆ, ನೋಡ್ತಾ ಇರ್ಬೋದು. ಸ್ಟೀಮ್ ಆದ ನಂತರ ನಾವು ಅದನ್ನು 3 ಗಂಟೆ ಏನದು ತಲೆಗೆ ಒಂದು ಕ್ರೀಮನ್ನು ಹಚ್ಚಿದರೆ ನೋಡಿ, ಅದು 3 ಗಂಟೆ ನಾವು ಹಾಗೆ ಇಡಬೇಕು. ಯಾಕಂತ ಹೇಳಿದರೆ ತುಂಬಾ ಅದು ಹರ್ಬಲ್ ಆಗಿರುವಂಥ ಒಂದು ಪ್ರಾಡಕ್ಟ್. ಸೊ ಅದು ಹೇರ್ ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಚೆನ್ನಾಗಿ ಅದು ರೂಟಿಗೆ ಇಳಿಬೇಕು. ಏನದು ಕ್ರೀಮನ್ನು ಹಚ್ಚಿದ್ದಾರೆ ನೋಡಿ, ಆ 3 ಗಂಟೆ ಆದ ನಂತರ ಅದನ್ನು ವಾಶ್ ಮಾಡುವಂಥದ್ದು. ಯಾರೆಲ್ಲ ಹೊಸೊಬ್ಬರು ನನ್ನ ವ್ಲಾಗ್ಸನ್ನು ನೋಡ್ತಾ ಇದ್ದೀರಾ, ನಿಮಗೆ ನನ್ನ ವ್ಲಾಗ್ಸ್ ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹೇರ್ ವಾಶ್ ಆದ ನಂತರ ನಿಮಗೆ ಲೈಟಾಗಿ ಸ್ವಲ್ಪ ಡ್ರೈಯರನ್ನು ಯೂಸ್ ಮಾಡ್ತಾರೆ. ಸೊ ಜಾಸ್ತಿ ಡ್ರೈಯರನ್ನು ಯೂಸ್ ಮಾಡಲ್ಲ, ನ್ಯಾಚುರಲ್ಲಾಗಿ ಹೇರನ್ನು ಡ್ರೈ ಮಾಡಬೇಕಂತೆ. ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಮಾಡ್ಬೋದು, ನಾನು ಖಂಡಿತವಾಗ್ಲೂ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿರುವಂಥ ಒಂದು ಆಫರ್, ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇವರೇ ಗ್ಲೋರಿಯಾ ಅಂಥೇಳಿ, ಇವರೇ ಪಾರ್ಲರ್ ಇದು ಓನರ್. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಹೇರ್ ಫಾಲ್ ಹಾಗೆ ಹೇರ್ ಡ್ಯಾಂಡ್ರಫ್ ಯಾವ ರೀತಿ ರಿಮೂವ್ ಮಾಡೋದಂತ ಹೇಳಿ. ಹಾಗೆ ಹರ್ಬಲ್ ಆಗಿ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ. ಖಂಡಿತವಾಗ್ಲೂ ನೀವು ಹೋಗೋದಾದರೆ, ಅಲ್ಲಿ ವಿಸಿಟ್ ಮಾಡೋದಾದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನಿಲ್ಲಿ ಪ್ಯಾಕೇಜನ್ನು ಡಿಸ್ಪ್ಲೇ ಮಾಡಿದ್ದೇನೆ, ಯಾವುದೆಲ್ಲ ಪ್ಯಾಕೇಜ್ ಎಷ್ಟಕ್ಕಿದೆ ಅಂಥೇಳಿ. ಮಾನ್ಸೂನ್ ಆಫರ್ ಪ್ಯಾಕೇಜ್ ಇದು. ಸೊ ಪ್ಯಾಕೇಜನ್ನು ಬುಕ್ ಮಾಡೋದಾದರೆ ಖಂಡಿತವಾಗ್ಲೂ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.